ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾಳೆ ಶುಕ್ರವಾರ 24ನೇ ತಾರೀಕು, 2ನೇ ಆಷಾಢ ಶುಕ್ರವಾರ. ಕೆಲವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ, ಇನ್ನು ಕೆಲವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಅಥವಾ ಹೆಲ್ತ್ ಪ್ರಾಬ್ಲಮ್, ಈ ರೀತಿಯಾಗಿ 1, 2 ಅಥವಾ 3 ಶುಕ್ರವಾರ ನಿಮಗೆ ಪೂಜೆಗೆ ಸಿಗಬಹುದು. ಆದರೂ ಪರವಾಗಿಲ್ಲ, ಈ ಆಷಾಢ ಮಾಸದಲ್ಲಿ ಒಂದೇ ಒಂದು ದಿನ ಪೂಜೆ ಮಾಡೋದು ಕೂಡ ತುಂಬಾ ಶ್ರೇಷ್ಠವಾದಂಥ ಫಲ ಸಿಗುತ್ತೆ. ಹಾಗಾಗಿ 2ನೇ ವಾರಕ್ಕೆ ಪೀರಿಯಡ್ಸ್ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ. ಮೊದಲನೇ ವಾರ ಪೂಜೆ ಮಾಡಿದ್ದೀರಾ, ಇನ್ನೂ 2 ಶುಕ್ರವಾರ ನಿಮಗೆ ಸಿಗುತ್ತೆ. ಆರಾಮವಾಗಿ ಲಕ್ಷ್ಮೀ ಪೂಜೆ, ದೀಪಾರಾಧನೆ ಇದನ್ನೆಲ್ಲ ಕೂಡ ಮಾಡಬಹುದು. ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಚೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಬೆಲ್ಲದ ದೀಪ ಅಥವಾ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆನ ಮಾಡಬಹುದು. ಉಪ್ಪಿನ ದೀಪ ಕೂಡ ಹಚ್ಬೋದು. ಅದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ. ನಾನು ಈಗಾಗಲೇ ಅದ್ರ ಬಗ್ಗೆ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಯಾಕಂದರೆ ಬೆಳಗ್ಗೆ ಹೊತ್ತು ದೀಪ ಹಚ್ಚೋಕ್ಕಾಗಲ್ಲ, ಸಂಜೆ ಹಚ್ಬೋದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಸಂಜೆ ಕೂಡ ಗೋಧೂಳಿ ಸಮಯದಲ್ಲಿ ಹಚ್ಬೋದು. ಹಾಗೆ ನಿಂಬೆಹಣ್ಣಿನ ದೀಪ ಹಚ್ಚುವಂಥವ್ರು ರಾಹುಗಾಲದಲ್ಲಿ ಹಚ್ಚಿದ್ರೆ ಒಳ್ಳೆಯದು. ಶುಕ್ರವಾರ ದಿನ ಆಗಲ್ಲ ಅನ್ನೋರು ಬೆಳಗ್ಗೆ ಕೂಡ ಬೇಗನೆ ನಿಂಬೆಹಣ್ಣಿನ ದೀಪ ಹಚ್ಬೋದು, ಅಥವಾ ಸಂಜೆ ಕೂಡ ಹೋಗಿ ನಿಂಬೆಹಣ್ಣಿನ ದೀಪನ ದೇವಸ್ಥಾನಗಳಲ್ಲಿ ಹಚ್ಬೋದು. ಆಷಾಢ ಮಾಸನೇ ವಿಶೇಷ ಬಿಡಿ. ಯಾಕಂದರೆ ಸಂಪತ್ತು ಸಮೃದ್ಧಿಗಾಗಿ ಮನೆಯಲ್ಲಿ ಲಕ್ಷ್ಮೀ ದೇವಿನ ಪೂಜೆ ಮಾಡ್ತೀವಿ. ಹಾಗೆ ಕುಟುಂಬದ ರಕ್ಷಣೆಗಾಗಿ ಗ್ರಾಮ ದೇವತೆ ಮತ್ತು ಕುಲದೇವತೆ, ಮನೆ ದೇವರನ್ನು ಪೂಜೆ ಮಾಡ್ತೀವಿ. ಅಂದರೆ ಈ ಆಷಾಢ ಮಾಸದಲ್ಲೂ ಕೂಡ ಮನೆ ದೇವರುಗಳಿಗೆ ಹೋಗೋದು, ಮನೆ ದೇವರ ದರ್ಶನ ಮಾಡೋದು, ಹರಕೆಗಳನ್ನು ತೀರಿಸೋದು ತುಂಬಾ ಒಳ್ಳೆಯದು. ಇನ್ನು ಗ್ರಾಮ ದೇವತೆ ಅಂದರೆ ನಾವು ಎಲ್ಲಿ ಇರ್ತೀವೋ ಆ ಒಂದು ಜಾಗದ ಅಥವಾ ಆ ಊರಿನ ದೇವತೆಯನ್ನು ಆರಾಧನೆ ಮಾಡುವಂಥದ್ದು. ಆ ದೇವತೆಗೆ ಈಗಾಗಲೇ ಹೇಳಿದಾಗೆ ನಿಂಬೆಹಣ್ಣಿನ ದೀಪ ಹಚ್ಚುವಂಥದ್ದು ಅಥವಾ ಮಡ್ಲಕ್ಕಿಯನ್ನು ಕೊಡುವಂಥದ್ದು ತುಂಬ ಒಳ್ಳೆಯದು. 2ನೇ ಶುಕ್ರವಾರ ಅಥವಾ 3ನೇ ಶುಕ್ರವಾರ, 4ನೇ ಶುಕ್ರವಾರ ಕೊಡ್ಬೋದು. ಯಾಕಂದರೆ ನಮಗೆ ಆಷಾಢ ಮಾಸದಲ್ಲಿ ಸಿಗೋದೇ 4 ಶುಕ್ರವಾರ ಅಲ್ವಾ. ಹಾಗಾಗಿ ಈ 4 ಶುಕ್ರವಾರದಲ್ಲಿ ಯಾವ ದಿನ ಆದ್ರೂ ಯಾವುದಾದ್ರೂ ಒಂದು ಶುಕ್ರವಾರ ದೇವಿಗೆ ಮಡ್ಲಕ್ಕಿ ಕೊಡುವಂಥದ್ದು, ದೀಪಾರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಎಲ್ಲ ಶಕ್ತಿ ದೇವತೆ ದೇವಸ್ಥಾನಗಳಲ್ಲೂ ಕೂಡ ಈ ಆಷಾಢ ಶುಕ್ರವಾರದಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಮನೆ ದೇವರ ದರ್ಶನ ಮಾಡೋದು, ಹರಕೆಗಳು ತೀರಿಸೋದು ಕೂಡ ತುಂಬಾ ಒಳ್ಳೆಯದು. ಬನ್ನಿ ಈಗ ನಾಳಿನ ಶುಕ್ರವಾರದ ಪೂಜೆಯ ಶುಭ ಸಮಯ ಯಾವುದು, ಹಾಗೆ ಪೂಜಾ ವಿಧಾನ ತಿಳ್ಕೊಳ್ಳೋಣ. ಆಷಾಢ ಮಾಸ ಶುಕ್ಲ ಪಕ್ಷ ಶುಕ್ರವಾರದ ದಿನ. ಈ ದಿನ ಬೆಳಗ್ಗೆ 9:10ರಿಂದ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ. ಅಲ್ಲಿ ತನಕ ದಶಮಿ ತಿಥಿ ಇರುತ್ತೆ. ಬೆಳಗ್ಗೆ 9:10 ತನಕ ದಶಮಿ ತಿಥಿ ಇರುತ್ತೆ. ಆನಂತರ ಏಕಾದಶಿ ಪ್ರಾರಂಭ ಆಗುತ್ತೆ. 25ನೇ ತಾರೀಕು ಶನಿವಾರ ಬೆಳಗ್ಗೆ 11:40 ತನಕ ಇರುತ್ತೆ. ಅಂದರೆ ನಿಮಗೆ ಶುಕ್ರವಾರದ ಪೂಜೆಯಲ್ಲಿ ಏಕಾದಶಿ ತಿಥಿ ಕೂಡ ಇರುತ್ತೆ. ಹಾಗೆ ಈ ದಿನ ಕೂಡ ತುಂಬಾ ಶುಭ ದಿನ. ಈ ದಿನ ಅಂದರೆ ಜುಲೈ 24ನೇ ತಾರೀಕು ಅನುರಾಧ ನಕ್ಷತ್ರ ಇರುತ್ತೆ. ಮಧ್ಯಾಹ್ನ 1:40 ತನಕ. ಆ ನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ ಆಗುತ್ತೆ. ಹಾಗಾಗಿ ಲಕ್ಷ್ಮೀ ಪೂಜೆಗೆ ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ನಿಂಬೆಹಣ್ಣಿನ ದೀಪ ಹಂಚೋರು, ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋ ಅಂಥವ್ರು 10:30ರಿಂದ 12 ಗಂಟೆ ತನಕ ನಿಂಬೆಹಣ್ಣಿನ ದೀಪ ಹಚ್ಬೋದು, ಅಥವಾ ಅದಕ್ಕಿಂತ ಮೊದಲು ಕೂಡ ಹಚ್ಬೋದು, ಮತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ಹಚ್ಬೋದು. ಇನ್ನು ಈ ದಿನದ ಪೂಜೆಯ ಶುಭ ಮುಹೂರ್ತ ಬೆಳಗಿನ ಬ್ರಾಹ್ಮಿ ಮುಹೂರ್ತ 4:20ರಿಂದ 5:10 ತನಕ ನಿಮಗೆ ಬ್ರಾಹ್ಮಿ ಮುಹೂರ್ತ ಸಿಗುತ್ತೆ. ಆ ನಂತರ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ 12 ಗಂಟೆಯಿಂದ 12:50 ತನಕ. ಅಂದರೆ ಇನ್ನೇನು ರಾಹುಗಾಲ ಮುಗಿತಿದ್ದಾಗೇ ಅಭಿಜಿತ್ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಹಾಗೆ ಅಮೃತಗಳಿಗೆ ಸಂಜೆ 5 ಗಂಟೆಯಿಂದ 6:40 ತನಕ ಇರುತ್ತೆ. ಹಾಗಾಗಿ ಸಂಜೆ ಕೂಡ ಈ ಸಮಯದಲ್ಲಿ ಪೂಜೆ ಮಾಡ್ಬೋದು. ಉಪ್ಪಿನ ದೀಪ ಹಚ್ಚುವಂಥವ್ರು ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಈ ಸಮಯದಲ್ಲಿ ಹಚ್ಬೋದು. ಸಂಜೆ 5 ಗಂಟೆಯಿಂದ 6:40 ತನಕ ಈ ಸಮಯದ ಒಳಗಡೆ ಸಂಜೆ ಪೂಜೆ ನೀವು ಮಾಡಬೇಕಾಗತ್ತೆ. ಬೆಳಗ್ಗೆ ನಿಮಗೆ 5:10 ಒಳಗಾಗಿ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂದರೂ ಕೂಡ 8:30 ಒಳಗಾದರೂ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಶುಕ್ರವಾರ ದಿನ ಬೆಳಗ್ಗೆ ಬೇಗ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಸ್ನೇಹಿತರೆ, ಈಗಾಗಲೇ ಪೂಜಾ ವಿಧಾನ ಎಲ್ಲ ತಿಳ್ಕೊಂಡಿದ್ದೀರಾ. ಮೊದಲನೇ ಶುಕ್ರವಾರದ ವಿಡಿಯೋದಲ್ಲೇ ಯಾವ ರೀತಿ ಲಕ್ಷ್ಮೀ ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ಕೂಡ ತಿಳ್ಕೊಂಡಿದ್ದೀರಾ. ಮತ್ತು ಕೆಲವರೆಲ್ಲ ತೆಂಗಿನಕಾಯಿ ಬದಲಾಯಿಸೋದ್ರ ಬಗ್ಗೆ ಕೇಳಿದ್ದೀರಾ. ಕಳಸಕ್ಕೆ ಇಡುವಂಥ ತೆಂಗಿನಕಾಯಿ. ಈಗ ನೀವು ಕಳಸ ಪ್ರತಿ ಶುಕ್ರವಾರ ಇಡಬೇಕು. ಯಾಕಂದರೆ ಆಷಾಢ ಶುಕ್ರವಾರ ಪೂಜೆ ಇಷ್ಟು ವಾರ ಮಾಡ್ತೀರಾ ಅಂತ ಸಂಕಲ್ಪ ಮಾಡ್ಕೊಂಡ್ಮೇಲೆ ಅಷ್ಟು ವಾರ ಕೂಡ ಗುರುವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಕಳಸ ತೆಗೆಯೋದು, ಮತ್ತು ಶುಕ್ರವಾರ ದಿನ ಕಳಸ ಇಡೋದು, ಈ ರೀತಿ ಮಾಡಬೇಕಾಗತ್ತೆ. ಇನ್ನು ತೆಂಗಿನಕಾಯಿ ನೀವು ಅದೇ ಕಾಯನ್ನು ತೊಳೆದು ಮತ್ತು ಕಳಸಕ್ಕೆ ಇಡಬಹುದು. ಎಲೆನ ಬದಲಾಯಿಸಬೇಕಾಗತ್ತೆ. ತೆಂಗಿನಕಾಯಿ ಮಾತ್ರ ತೊಳೆದು ಅದೇ ಕಾಯನ್ನು ಮತ್ತೆ ನೀವು ಕಳಸಕ್ಕೆ ಇಡಬಹುದು. ಕೆಲವರೆಲ್ಲ 2 ವಾರಕ್ಕೆ 3 ವಾರಕ್ಕೆ ಅಥವಾ 4 ವಾರಕ್ಕೆ ಒಂದ್ಸಲ ಬದಲಾಯಿಸ್ತಾ ಇರ್ತಾರೆ. ನೀವು ಯಾವ ರೀತಿ ರೂಢಿ ಮಾಡ್ಕೊಂಡು ಬಂದಿದ್ದೀರೋ ಅದೇ ರೀತಿಯೇ ಮಾಡಿ.
ಆದರೆ ಲಕ್ಷ್ಮೀ ಪೂಜೆ ಮಾಡುವಾಗ ನಾರಾಯಣನ ಸ್ಮರಣೆ ಕೂಡ ಮಾಡಬೇಕು. ಯಾಕಂದರೆ ಈ ದಿನದ ಲಕ್ಷ್ಮೀ ಪೂಜೆಯಲ್ಲಿ ಸಂಜೆ ಏಕಾದಶಿ ತಿಥಿ ಇರುತ್ತೆ. ಹಾಗಾಗಿ ಸಂಜೆ ನೀವು ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡೋದು, ನಾರಾಯಣನ ಮಂತ್ರ ಜಪ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಸಂಜೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿ ಮನೆಯಲ್ಲಿ. ಸ್ನೇಹಿತರೆ, 2ನೇ ಆಷಾಢ ಶುಕ್ರವಾರದ ಪೂಜೆ ಸಮಯ, ಪೂಜಾ ಮಾಹಿತಿ, ದೀಪಾರಾಧನೆ ಹಾಗೆ ದೇವಿಗೆ ಮಡ್ಲಕ್ಕಿ ಕೊಡೋ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ. ಎಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?